RCB ಬಗ್ಗೆ ಫಿಲ್ಮ್ ಮಾಡಿದ್ರೆ ಇಡಬಹುದಾದಂತ ಒಂದು 4 ಟೈಟಲ್ಸ್. ದಿಗ್ಗಜರು. ಬಾಯಿ ಬರ್ಸ್ತೀವಿ. ಹಳೆ ಹುಡುಗಿ ಮರೆಯೋದಕ್ಕೆ ಒಂದು 4 ರೆಮಿಡಿಗಳು. ಹೊಸ ಹುಡುಗಿ ಹಿಡ್ಕೊಳ್ಳಿ ಫಸ್ಟು. ವೈ ಲವ್ ಮಾಕ್ಟೇಲ್ 3? ವೈ ನಾಟ್ ಲವ್ ಮಾಕ್ಟೇಲ್ 3? ನಮ್ಗೆ ಯಾವ್ದಾದ್ರು ಸೀಕ್ವಲ್ ಮಾಡ್ತಾರೆ ಅಂದಾಗ ಎಲ್ಲರೂ ಏನಕ್ಕೆ ಬೇಕು, ಅದು ಒಂದು ಮಾಸ್ಟರ್ ಪೀಸ್ ಮುಟ್ಬೇಡಿ ಹಾಳಾಗ್ಬಿಡುತ್ತೆ ಅನ್ನೋದೊಂದಿರುತ್ತೆ. ಹಳೆ ರಾಜನ್ ಕಾಲದ ಮನೆ ಮತ್ತೆ ಸೈಕಿಯಾಟ್ರಿಸ್ಟ್. ನಾಗವಲ್ಲಿ ಆಪ್ತಮಿತ್ರ. ನಿಮ್ ಬಗ್ಗೆ ಕೇಳಿರೋ ರೂಮರ್ಸ್ ಅಲ್ಲಿ ಇದು ನಿಜ ಆಗಿದ್ರೆ ಸಖತ್ತಾಗಿರ್ತಾ ಇತ್ತು ಗುರು ಅನ್ನೋದು ಯಾವ್ದಾದ್ರು ರೂಮರ್ಸ್ ಇದೆಯಾ? ನಾವು 50 ಕೋಟಿ ಮನೆ ತಗೊಂಡ್ವಿ ಲವ್ ಮಾಕ್ಟೇಲ್ ಆದ ತಕ್ಷಣ ಅನ್ನೋ ರೂಮರು. ಬರಿಬೇಕಾದ್ರೆ ಕ್ರಿಯೇಟಿವ್ ಡಿಫ್ರೆನ್ಸಸ್ ಅಥವಾ ಕಪಲ್ ಕಲಹಗಳೇನಾದ್ರೂ ಆಯ್ತಾ? 100% ಅದಿಲ್ಲದೆ ದಿನ ಆಗುತ್ತೆ. ಜಗ್ಗ ಅಂತ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ವಿ 3 ಅಲ್ಲಿ. ಟಾಕ್ಸಿಕ್ ಒಂದ್ ಕಡೆ ಹೋದ್ರೆ ಇಲ್ಲ ಗುರು ನಾನು ಎಂಟ್ರಿ ಕೊಡ್ತಾ ಇದ್ದೀನಿ ತಗೋ ಅಂತ ಹೇಳಿ ಫ್ಯಾಮಿಲಿ ಒಂದು ಸಿನಿಮಾಗೆ ಹೋಗ್ಬೇಕು, ದುರಂದರ್ಗೆ ಹೋಗಕ್ಕಾಗಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾರೆ. ಹಬ್ಬಕ್ಕೆ ರಿಲೀಸ್ ಅಂತ ತುಂಬಾ ಕಮ್ಮಿ ಆಗೋಗಿತ್ತು. ನಾವು ಹಬ್ಬ ಮಾಡಿದಾಗಲೆಲ್ಲ ಬೇರೆಯವ್ರು ಬಂದು ಹಬ್ಬ ಮಾಡ್ಕೊಂಡು ಹೋಗೋದು. ಹೂ ವಿಲ್ ಬಿ ಅವೇಕ್ ಲೇಟ್ ನೈಟ್ ವೆನ್ ಶಿ ವೇಕ್ಸ್ ಅಪ್? ತಾಯಿ ಮಧ್ಯ ತಂದೆ. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಜೊತೆ ಲವ್ ಮಾಕ್ಟೇಲ್ 3 ಚಿತ್ರತಂಡದಿಂದ ಡಾರ್ಲಿಂಗ್ ಕೃಷ್ಣ ಹಾಗೂ ಮಿಲನ ನಾಗರಾಜ್ ಅವರು ಇದ್ದಾರೆ. ಇಬ್ರಿಗೂ ನಮಸ್ಕಾರ ಅಂಡ್ ವೆಲ್ಕಮ್ ಟು ಮೆಟ್ರೋ ಸಾಗಾ. ಥ್ಯಾಂಕ್ ಯು. ನಮಸ್ಕಾರ. ಹೇಗಿದೆ ಲೈಫ್? ಆಲ್ಮೋಸ್ಟ್ ಮೊನ್ನೆಯಿಂದ ಫುಲ್ ಪ್ರಮೋಷನ್ ಬಿಸಿ ಆಗಿಬಿಟ್ಟಿದ್ದಾರೆ. ಇನ್ನೊಂದು 30 ಡೇಸಲ್ಲಿ ಫಿಲ್ಮ್ ರಿಲೀಸ್ ಆಗ್ತಾ ಇದೆ. ಸೊ ಹೇಗಿದೆ ಲೈಫ್? ಬ್ಯುಸಿ ಆಗಿದೆ. 40 ಡೇಸ್ ಇತ್ತು ನಾವು ಅವಾಗ ಅಂದ್ಕೊಂಡಾಗ, ಸಡನ್ನಾಗಿ 22 ಡೇಸ್ ಎಗರೋಗ್ಬಿಡ್ತು. ಸೊ ಮಿಕ್ಕಿದ್ದ ಇದರಲ್ಲೇ ಫುಲ್ ಪ್ರಿಪೇರ್ ಮಾಡಬೇಕು. ಈಗ ಇಡೀ ಸಿನಿಮಾ ರೆಡಿ ಮಾಡಬೇಕು. ಸೊ ಒಂದು ಕಡೆ ಪೋಸ್ಟ್ ಪ್ರೊಡಕ್ಷನ್ನು, ಒಂದು ಕಡೆ ಪ್ರಮೋಷನ್ಸು. ಸೊ ಎಕ್ಟಿಕ್ಕಿದೆ. ಸೊ ಈ ಗ್ಯಾಪಲ್ಲಿ ವರ್ಕೌಟ್ ಏನಾದರೂ ನಡೀತಾ ಇದೆಯಾ ಅಥವಾ ಯಾವ ವರ್ಕೌಟು? ಜಿಮ್ ವರ್ಕೌಟ್? ಅಲ್ಲ, ಊಟಕ್ಕೆ ಟೈಮ್ ಸಿಕ್ಕಿದ್ರೆ ಸಾಕಾಗಿದೆ. ಊಟನೇ ಮಾಡ್ತಾ ಇಲ್ಲ. ಡಯಟ್ ಹೋಗ್ಬಿಟ್ಟಿದೆ ಫುಲ್. ನಾ ಅದೇ ನೋಡಿದೆ, ಫುಲ್ ಸಣ್ಣ ಆಗ್ಬಿಟ್ಟಿದ್ದೀರಾ. ಶೂಟ್ ಟೈಮಲ್ಲಿ ರಿಲೀಸ್ ಟೈಮಲ್ಲಿ ಕಷ್ಟ. ಅಂದ್ರೆ ಬರೀ ಆಸ್ ಆಕ್ಟರ್ ಶೂಟ್ ಮಾಡ್ಬೇಕಾದ್ರೆ ಮ್ಯಾನೇಜ್ ಮಾಡ್ಬೋದು, ಬಟ್ ಪ್ರೊಡಕ್ಷನ್ ಮಾಡ್ಬೇಕಾರೆ. ಸೊ ಸೆಲೆಬ್ರಿಟೀಸ್ ಅಂದಮೇಲೆ ಒಂದಷ್ಟು ರೂಮರ್ಸ್ ಇರುತ್ತಲ್ಲ, ನಿಮ್ ಬಗ್ಗೆ ಕೇಳಿರೋ ರೂಮರ್ಸ್ ಅಲ್ಲಿ ಇದು ನಿಜ ಆಗಿದ್ರೆ ಸಖತ್ತಾಗಿರ್ತಾ ಇತ್ತು ಗುರು ಅನ್ನೋದು ಯಾವ್ದಾದ್ರು ರೂಮರ್ಸ್ ಇದೆ? ಅಲ್ಲ, ನೀವು ಕೇಳಿದ್ರಲ್ಲಿ ಹೇಳೋಣ ಅಂತ ಹಿಂಗೆ ಬಂದೆ. ನಿಜ ಆಗಿರೋ ಸಖತ್ತಾಗಿತ್ತು ಗುರು ಅಂದ್ರೆ ಅದಕ್ಕೆ ಸುಮ್ಮನೆ ಆಗ್ಬಿಟ್ಟೆ. ಹಾಗಾದ್ರೆ ರೂಮರ್ಸ್ ಹೇಳಿ ಸರ್. ಓಕೆ, ಅದೇ ನಾವು ಇಬ್ರು ಡಿವೋರ್ಸ್ ತಗೋತಾ ಇದೀವಿ ಅಂತ ಒಂದಷ್ಟು ಓಡಾಡ್ತು ಒಂದು ಟೈಮಲ್ಲಿ. ಓಕೆ, ಹಂಗೆ ಅದನ್ನೇ ಹಂಗೆ ಹೇಳಕ್ಕೆ ಅಂತ ಹೋದೆ. ನೀವು ಬಿಡ್ರೆ ಅದು ಇದು ನಿಜ ಆಗಿದ್ರೆ ಚೆನ್ನಾಗಿರ್ತಿತ್ತು ಅನ್ನೋ ರೂಮರ್ ಒಂದು. ಅದೇ ನಾವು 50 ಕೋಟಿ ಮನೆ ತಗೊಂಡ್ವಿ ಲವ್ ಮಾಕ್ಟೇಲ್ ಆದ ತಕ್ಷಣ ಅನ್ನೋ ರೂಮರು. ಲವ್ ಮಾಕ್ಟೇಲ್ 3 ಆದ್ರೆ ಬೇಕಾದ್ರೆ ಇದು ನಿಜ ಆಗಿ. ಸೊ ರೀಸೆಂಟ್ ಆಗಿ ನೀವು ಕಲ್ತಿರೋ ಹೊಸ ವಿಷಯ ಅಡಾಪ್ಟ್ ಮಾಡ್ಕೊಂಡಿರೋ ಯಾವ್ದಾದ್ರು ಹಾಬಿನ ಇರೋದೇ ಬಿಟ್ಟೋಯ್ತಾ ಇತ್ತು ಆಫೀಸ್ಗಳು. ಅದೇ ರೀಸೆಂಟಾಗಿ ಅಡಾಪ್ಟ್ ಮಾಡ್ಕೊಂಡಿರೋದು ಅಂದರೆ ಅದೇ ಈಗ ಪರಿ ಬಂದ ಮೇಲೆ ತುಂಬ ಚೇಂಜಸ್ ಆಗಿದೆ. ಬರೀ ಡೈಪರ್ ಚೇಂಜ್ ಮಾಡೋದು, ಆ ಥರದ್ದೆಲ್ಲ ಲೈಫ್ ಸ್ಟೈಲ್ ಚೇಂಜ್ ಆಗಿದೆ. ನೀವು ಅದೇ ಪರಿ ವಾಕಿಂಗ್ ಕರ್ಕೊಂಡು ಹೋಗೋದು, ಪರಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಅದೇ ಅಂದ್ರೆ ಮಕ್ಕಳು ಪ್ಲೇ ಏರಿಯಾದಲ್ಲಿ ಕೂತ್ಕೊಂಡು ನಾವು ಆಟ ಆಡೋದು ಅದಾಗಿದೆ. ಓಕೆ ಸರ್, ನೀವೇ ಹೇಳಿದ್ರಿ 40 ಡೇಸ್ ಟೈಮ್ ಇತ್ತು ಅಂತ ಹೇಳಿ. ಆಲ್ಮೋಸ್ಟ್ ಇವಾಗ March 19th. ಸೊ ಈ ಡೇಟ್ ಡಿಸಿಷನ್ ಮಾಡೋದಕ್ಕಿಂತ ಮುಂಚೆ ವಾಟ್ ಈಸ್ ಅ ಬ್ಯಾಕ್ ಗ್ರೌಂಡ್ ಸ್ಟೋರಿ ಸರ್? ಏನಕ್ಕೆ ಈ ಡೇಟ್? ಏನಿಲ್ಲ, ಇವ್ರದ್ದು ಟಾಕ್ಸಿಕ್ ಮುಂದಕ್ಕೆ ಹೋಯ್ತು. ಸೊ ಅವ್ರು ಯಾವಾಗ June 4th ಮುಂದಕ್ಕೆ ಹೋದ್ರು, ಇಟ್ ವಾಸ್ ಅ ಗ್ರೇಟ್ ಆಪರ್ಚುನಿಟಿ ಅದು. ಯಾಕಂದರೆ ಹಾಲಿಡೇ ಟೈಮ್ ಅದು. ಸೊ ಅದನ್ನು ನಾವು, ಯಾಕಂದರೆ ಆ ಥರ ಸಿಗಲ್ಲ ನಿಮಗೆ ಜನರಲಿ. ಆ ಥರ ಕಂಟಿನ್ಯೂಸ್ ಹಾಲಿಡೇಸ್ ಇದ್ದರೆ ನಿಮ್ಗೆ ಏನಾಗುತ್ತೆ ಅಂದರೆ ತುಂಬ ದೊಡ್ಡ ಸಿನಿಮಾಗಳು ಆಲ್ರೆಡಿ ಅದಕ್ಕೆ ಬುಕ್ ಮಾಡಿಬಿಟ್ಟಿರ್ತಾರೆ. ಸೊ ಹಾಗಾಗಿ ಆಲ್ಮೋಸ್ಟ್ 1 ವರ್ಷದ ಮುಂಚೆನೇ ಬ್ಲಾಕ್ ಮಾಡಿಬಿಟ್ಟಿದ್ರು ಈ ಡೇಟ್ನ. ಸೊ ಸಡನ್ನಾಗಿ ನಾವು ಸಿನಿಮಾ ಆಲ್ಮೋಸ್ಟ್ ರೆಡಿ ಆಗಿತ್ತು. ಸೊ ಈ ಥರದ್ದು ಮತ್ತೆ ಸಿಗಲ್ಲ ಆ ಥರದ ಆಪರ್ಚುನಿಟಿ. ಸೊ ಬಂದ್ಬೋಣ ಅಂತ ಡಿಸೈಡ್ ಮಾಡಿದ್ವಿ. ಏನಕ್ಕೆಂದ್ರೆ ಇವಾಗ ಮೀಮ್ಸಲ್ಲೆಲ್ಲ ತುಂಬ ಓಡಾಡ್ತಾ ಇದಾಗ್ತಾ ಇದೆ. ಟಾಕ್ಸಿಕ್ ಒಂದ್ ಕಡೆ ಹೋದ್ರೆ ಇಲ್ಲ ಗುರು ನಾನು ಎಂಟ್ರಿ ಕೊಡ್ತಾ ಇದ್ದೀನಿ ತಗೋ ಅಂತ ಹೇಳಿ ಸೊ ದುರಂದರ್ಗೆ ನಮ್ಮ ಕಡೆಯಿಂದ ಒಂದು ಕಾಂಪಿಟೇಷನ್ ಬರ್ತಾ ಇದೆ ಅನ್ನೋ ರೀತಿ ಯೋಚನೆ ಮಾಡಿಲ್ಲ. ದುರಂದರ್ ಕಾಂಪಿಟೇಷನ್ ಅದು ಇದು ಅಂತೇನಲ್ಲ, ಕನ್ನಡ ಆಡಿಯನ್ಸ್ಗೆ ಕನ್ನಡ ಸಿನಿಮಾ ಕೊಡ್ತಾ ಇದೀವಿ ಅಷ್ಟೇ. ಸೊ ಈಗ ಆ ಸಿನಿಮಾನ ನಿಮಗೆ ಎಲ್ಲ ಫ್ಯಾಮಿಲಿಯವರೆಲ್ಲ ಕೂತ್ಕೊಂಡು ನೋಡೋ ಸಿನಿಮಾ ಅಲ್ಲ ಅದು. ಯಾಕಂದರೆ ಎ ರೇಟೆಡ್ ಆಗಿರುತ್ತೆ. ಆ್ಯಂಡ್ ಅದನ್ನು ಈಗ ಯುಗಾದಿಲಿ ಎಲ್ಲರ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಹಬ್ಬದ ಮಾತಾಡಿ ಇಡೀ ಫ್ಯಾಮಿಲಿ ಒಂದು ಸಿನಿಮಾಗೆ ಹೋಗ್ಬೇಕು, ದುರಂದರ್ಗೆ ಹೋಗೋಕ್ಕಾಗಲ್ಲ, ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋಕ್ಕಾಗಲ್ಲ. ಸೊ ನಿಮ್ಗೆ ಲವ್ ಮಾಕ್ಟೇಲ್ 3 ಇದೆ. ಅಂಡ್ ಹಬ್ಬಕ್ಕೆ ರಿಲೀಸ್ ಅಂತ ತುಂಬಾ ಕಮ್ಮಿ ಆಗೋಗಿತ್ತು ನಮ್ಮಲ್ಲಿ ಇರಲೇ ಇಲ್ವಲ್ಲ. ಹಬ್ಬಕ್ಕೆ ಎಲ್ಲಿತ್ತು? ನಾವು ಹಬ್ಬ ಮಾಡಿದಾಗಲೆಲ್ಲ ಬೇರೆಯವ್ರು ಬಂದು ಹಬ್ಬ ಮಾಡ್ಕೊಂಡು ಹೋಗೋದು. ಸೊ ಈ ಹಬ್ಬದಲ್ಲಿ ನಾವು ಹಬ್ಬ ಮಾಡೋಣ. ಸೊ ನೆಕ್ಸ್ಟ್ ರೌಂಡ್ ಹೋಗೋಕ್ಕೂ ಮುಂಚೆ ಇದೊಂದು ಸ್ವಲ್ಪ ಸೀರಿಯಸ್ ಟೈಪ್ ಕ್ವೆಶ್ಚನ್ಸ್ ಆಗುತ್ತಲ್ಲ, ಹಾಗಾಗಿ ಒಂದು ಫನ್ ಗೇಮು. ನಾವು ಕ್ವೆಶ್ಚನ್ಸ್ ಕೇಳ್ತಾ ಹೋಗ್ತೀವಿ, 5 ಸೆಕೆಂಡಲ್ಲಿ ಪಟ ಅಂತ ಆನ್ಸರ್ ಮಾಡಬೇಕು. ಓಕೆನಾ? ಸೊ ಮಿಲನ ಅವ್ರಿಗೆ ಸಿಟ್ಟು ಬರೋ 3 ವಿಷಯಗಳು. 3 ಸಾಕಾ? ಹೇಳಿ. ನಾನು ನೀರು ಕುಡಿಲಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ. ನಾನು ಪಾಪನ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಿಲ್ಲ ಸಿಟ್ಟು ಬರುತ್ತೆ. ಎದ್ದ ಮೇಲೆ ಬೆಡ್ಶೀಟ್ ಮಾಡಿಸಿಟ್ಟಿಲ್ಲ, ಅದರ ರಗ್ಗು ಬೆಡ್ ಮಾಡಿಲ್ಲ ಅಂದರೆ ಸಿಟ್ಟು ಬರುತ್ತೆ. ಗಂಡಸರು ಮಾಡೋ ಎಲ್ಲ ವಿಷಯಗಳು ಸಿಟ್ಟು ಬರುತ್ತೆ.
ಅವಾಗ ಹೆಂಗಿರುತ್ತೆ ಸರ್ ಅವ್ರ ರಿಯಾಕ್ಷನ್? ಮಾಡಿಲ್ಲ ನೀನು ಅಂತ. ಇದ್ಯಾಕೆ ಹಂಗಿದೆ ಮಾಡ್ಬೇಕಷ್ಟೇ. ಮಾಡ್ಬೇಕು. ಬೇರೆ option ಇಲ್ಲ. ಇಲ್ಲ ಅಂತ ಕೃಷ್ಣ ಏನ್ ಯಾವಾಗ್ಲೂ ಮಾಡಲ್ಲ, ಬಟ್ ನನ್ನ ಎಕ್ಸ್ಪೆಕ್ಟೇಷನ್ ಅದು. ಬಟ್ ಇವಾಗ ಸಿಟ್ಟು ಬರುತ್ತೆ ಅಂತ ಗೊತ್ತಿರೋದ್ರಿಂದ ನಾನು ಪಾಯಿಂಟ್ ಔಟ್ ಮಾಡಿದ್ರೆ ಸಮ್ಟೈಮ್ಸ್ ಅಂದ್ರೆ ಅಲ್ಲ, ಇವತ್ತು ನಾನೇ ಬೆಡ್ ಮಾಡಿದ್ದೆ. ಆನೆಸ್ಟ್ಲಿ ಅದು ಬೇಸಿಕ್ ಅಂತ ಅನ್ಸುತ್ತೆ ನನಗೆ. ಮಲ್ಗೆ ಎದ್ದ ಮೇಲೆ ಬೆಡ್ ಮಾಡೋದು ನೀಟಾಗಿರ್ಲಿ ಅಂತ ಅಷ್ಟೇ. ಅಪ್ಪ ಮಗಳು ಸ್ಟೋರಿ ಇರೋ 4 ಚಿತ್ರಗಳು. ಅಂಡಮಾನ್ ಅದೇ ಅದ್ ಸಿನಿಮಾ ಹೆಸರು ಯೋಚನೆ ಮಾಡ್ತೀನಿ. ಅಂಡಮಾನೇನಾ ಸರ್? ಓಕೆ, ಅಂಡಮಾನ್. ಒಂದು ರಮೇಶ್ ಸರ್ದೊಂದು ಬಂತಲ್ವಾ, ಪುಷ್ಪಕ ವಿಮಾನ. ಅದೊಂದು ರಾಜ್ಕುಮಾರ್ ಸುಧಾರಾಣಿ ಅವ್ರದ್ದು. ನಿನ್ನಂತ ಅಪ್ಪ ದೇವತಾ ಮನುಷ್ಯ. 3 ಮೂವಿ ಕ್ಯಾರೆಕ್ಟರ್ಸ್ ನಿಮ್ ರೂಮ್ ಮೇಟ್ ಆಗ್ಬೇಕು ಅಂದ್ರೆ? ನಿಧಿಮಾ, ಜೋ, ಸಿಹಿ. ರೋಸಿನೂ ಹೇಳ್ಬಿಡ್ತಾರೆ ಅನ್ಕೊಂಡು. ಸಿಹಿ ಇವನ್ ಕಡೆಯಿಂದ ಅಲ್ವಾ? 3 ಕ್ಯಾರೆಕ್ಟರ್ಸ್ ಮೂವಿ ಕ್ಯಾರೆಕ್ಟರ್ಸ್. ರೋಸ್ ಬರೀ ಲೇಡೀಸ್ ಹೆಸರು ಹೇಳ್ತಾ ಇದ್ದಾರೆ ನೋಡಿ ಅಂತ. ರೂಮ್ಮೇಟ್ ಹುಡುಗರು ನಾನೇನ್ ಮಾಡ್ಲಿ, ಒಳ್ಳೆ ಚೆನ್ನಾಗಿ. ಲವ್ ಮಾಕ್ಟೈಲ್ ಬಿಟ್ಟು ಬೇರೆ ಮೂವಿ ಕ್ಯಾರೆಕ್ಟರ್ಸ್. ನಾ ಬೇಕಾದ್ರೆ ಹುಡುಗರ ಫಿಲಮ್ ಅಲ್ಲಿ ಇವರು ಲೂಸ್ ಮಾದ ಯೋಗಿ ಇದಾರಲ್ಲ, ಆ ಕ್ಯಾರೆಕ್ಟರ್ ರೂಮ್ ಮೇಟ್ ಆದ್ರೆ ನಮ್ಗೆ ಸೂರ್ಯವಂಶದಲ್ಲಿ ದೊಡ್ಡಣ್ಣ. ಅವ್ರ ಮೇಲ್ ಯೋಚನೆ ಮಾಡ್ತಾ ನೀ ಒಳ್ಳೆ ಅವ್ರು ಆಕ್ಚುಲ್ ಆಗಿ ರೂಮ್ ಮೇಟ್ ಹುಡುಕ್ತಾ ಇದ್ದಾರೆ. ಅದು 3 ಜನ ಬೇರೆ ಆಪರ್ಚುನಿಟಿ ಕೊಟ್ಟಿದ್ದೀರಾ. ನಾಗವಲ್ಲಿ ಟ್ರೈ ಮಾಡ್ಬೋದು. ಯಾಕಪ್ಪ? ನಾಗವಲ್ಲಿ ರೂಮ್ ಮೇಟ್ ಮಜಾ ಇರುತ್ತೆ. ಹಾರರ್ ಕಾಮಿಡಿ ಆಗೋಗುತ್ತೆ. ಸಾನ್ವಿ, ಕಿರಿಕ್ ಪಾರ್ಟಿ. ರಮ್ಯಾ ಅವರು ಇದ್ರದ್ದು ಅಮೃತಧಾರೆ. ರಾಜ್ಕುಮಾರ್ ಸಿನಿಮಾದಲ್ಲಿ ಬರೋ ಮಂಜುಳಾ ಕ್ಯಾರೆಕ್ಟರ್. ಅಯ್ಯ ಬೇಡಪ್ಪ. ಆಲೋಚನೆಯಲ್ಲಿ ಇವರು ಮಾಧವಿ. ಪರಿಗೆ ನಗ್ಸೋದಿಕ್ಕೆ ನೀವು ಪ್ರಯತ್ನ ಪಡೋ ಒಂದು 3 ಥಿಂಗ್ಸ್. ಅವಳಿಗೆ ಟಿಕಲ್ ಮಾಡಿದ್ರೆ ನಗ್ತಾಳೆ. ಅವಳಿಗೆ ಒಂಥರ ಮಕ್ಳಿಗೆ ಹೆಂಗೆ ಅಂದ್ರೆ ವಿಯರ್ಡ್ ಆಗಿ ಸೌಂಡ್ ಮಾಡ್ಬೇಕು, ಸುಮ್ನೆ ಟು 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 ಅಂದ್ರೆ ನಗ್ತಾಳೆ. ಆತರ ಏನ್ ಮಾಡಿದ್ರು ಒಂದು ಪರ್ಟಿಕ್ಯುಲರ್ ಸೌಂಡ್ ನೀವು ಏನ್ ಮಾಡಿದ್ರು ನಗ್ತಾಳೆ. ನಗ್ತಾ ಇರ್ತಾರೆ. ನಾವು ನಗ್ಸಕ್ ನಮಗ್ ಪೇಷನ್ಸ್ ಮತ್ತೆ ಟೈಮ್ ಇರ್ಬೇಕು. ಆ ಫುಲ್ ಟೈಮ್ ಅವಳಿಗೆ ಕೊಡ್ತಾ ಇರ್ಬೇಕು. ಆಮೇಲೆ ಹೈಡ್ ಅಂಡ್ ಸೀಕ್ ಮಾಡಿದ್ರೆ ಸಿಕ್ಕಾಪಟ್ಟೆ ಇಷ್ಟ. ಹೈಡ್ ಅಂಡ್ ಸೀಕ್ ಮಾಡ್ತೀವಿ ಯಾವಾಗ್ಲೂ ಮನೇಲಿ. ನಮ್ಮನೇಲಿ ರೋಮಿಯೋ ಪರಿ ಇಬ್ರಿಗೂ ಹೈಡ್ ಅಂಡ್ ಸೀಕ್ ಇಷ್ಟ. ಹೈಡ್ ಅಂಡ್ ಸೀಕ್ ಮಾಡಿದ್ರೆ ನಗ್ತಾಳೆ. ಆಮೇಲೆ ಅದು ಹೈಡ್ ಅಂಡ್ ಸೀಕಲ್ಲೇ ಬರುತ್ತೆ. ಸೊ RCB ಬಗ್ಗೆ ಫಿಲ್ಮ್ ಮಾಡಿದ್ರೆ ಇಡಬಹುದಾದಂತ ಒಂದು 4 ಟೈಟಲ್ಸ್. ಹುಡುಗರು, ಸಾರಿ ಅವ್ರಿಗೆ ದಿಗ್ಗಜರು. ಬಾಯಿಗೆ ಬರ್ಸ್ತೀವಿ. ನಮ್ಮನ್ನ ನಂಬೇಡಿ. ಫ್ರೆಶ್ ಟೈಟಲ್ಸ್ ಕೊಡ್ತಿದಾರ. ನಾನು ಇರೋ ಸಿನಿಮಾ ಟೈಟಲ್ಸ್ ಅನ್ಕೊಂಡು. ಇಲ್ಲ, ಫ್ರೆಶ್ ಟೈಟಲ್ಸ್. ದಿಮಾಕು. ದಿಮಾಕು. ಹಳೆ ಹುಡುಗಿ ಮರೆಯೋದಕ್ಕೆ ಒಂದು 4 ರೆಮಿಡಿಗಳು. ಹೊಸ ಹುಡುಗಿ ಹುಡ್ಕೊಳ್ಳಿ ಫಸ್ಟ್. ಹಳೆ ಹುಡುಗಿ ಮರೆಯೋದಕ್ಕೆ ಒಂದು 4 ರೆಮಿಡಿಗಳು. ಅಲ್ಲ, ಅದೇ ಫುಲ್ ರೆಮಿಡಿ. ಅದೊಂದೇ ಮೇನ್ ರೆಮಿಡಿ. ಒಂದರಿಂದ ಆಚೆ ಹೋಗ್ಬೇಕು ಅಂದ್ರೆ ಇನ್ನೊಂದು ರೋಡ್ ಹೋಗ್ಬೇಕು. ಹಳೆ ನೀರು ಹೋಗ್ತಾ ಇರ್ಬೇಕು, ಹೊಸ ನೀರು ಬರ್ತಾ ಇರ್ಬೇಕು. ಅದು ನನ್ನ ಪ್ರಕಾರ. ಅದು ಬರೀ ಹುಡುಗರಿಗೆ ಅಂತಲೇ, ಇವತ್ತು ಹುಡುಗಿರ್ಗೂ ಅದೇ ಅಪ್ಲೈ ಆಗುತ್ತೆ. ಹಂಗಾಗಿ ಅಂದ್ರೆ ಜೆಂಡರ್ ಡಿಸ್ಕ್ರಿಮಿನೇಷನ್ ಇಲ್ಲ ಅದಕ್ಕೆ. ಒಂದು ವಾಯ್ಡ್ ಕ್ರಿಯೇಟ್ ಆಗಿರುತ್ತೆ. ಅದೇನು ಮರೆಯೋಕ್ಕಾಗಲ್ಲ ಅಂದ್ರೆ ಅದೊಂದು ವಾಯ್ಡ್ ಕ್ರಿಯೇಟ್ ಆಗಿರುತ್ತೆ. ಅವ್ರು ನೆನಪು ಕಾಡ್ತಾ ಇರುತ್ತೆ ನಿಮಗೆ. ಆ ಸ್ಪೇಸ್ನ ತುಂಬಕ್ಕೆ ಒಬ್ರು ಬೇಕಷ್ಟೆ. ಓಕೆ, ಸೊ ಮುಂದಿನ ರೌಂಡ್ಗೆ ಹೋಗೋಣ. ನಾವು ಕೇಳೋ ಕ್ವಶನ್ಸ್ಗೆ ಸಂದರ್ಭದೊಂದಿಗೆ ವಿವರಿಸಿ. ವೈ ಲವ್ ಮಾಕ್ಟೈಲ್ 3? ವೈ ನಾಟ್ ಲವ್ ಮಾಕ್ಟೈಲ್ 3? ಓಕೆ, ಸಂದರ್ಭದಿಂದ ಉತ್ತರಿಸಿ. ನಮಗೆ ಈಗ ಯಾರು ಮಾಡಿಲ್ಲ ಅಲ್ಲ. ಎಸ್, ಎಲ್ಲ ಬೇರೆ ಬೇರೆ ಸಿನಿಮಾ, ಎಲ್ಲ ಸಿನಿಮಾ 300 ಸಿನಿಮಾ ಬೋದಿದೆ. ಸೊ ಪಾರ್ಟ್ 1 ಇಂದ ಪಾರ್ಟ್ 2 ಮಾಡೋದೇ ಕಷ್ಟ. ಹೌದು, ಅದನ್ನ ಸಕ್ಸಸ್ ಮಾಡೋದು ಇನ್ನೂ ಕಷ್ಟ. ಸಕ್ಸಸ್ ಆದ್ಮೇಲೆ ಪಾರ್ಟ್ 3 ಮಾಡ್ತಾ ಇದಾರೆ ಅಂದ್ರೆ ಇನ್ಯಾವ್ದು ಮಾಡ್ಬೋದು, ಹೆಂಗ್ ಮಾಡ್ಬೋದು ಅಂದ್ರೆ ಒಂದು ಕನ್ಕ್ಲೂಷನ್ ಕಷ್ಟ ಇದೆ. ಯಾಕೆ ಮಾಡಲ್ಲ ಎಲ್ರು ಅಂದ್ರೆ ತುಂಬಾ ಕಷ್ಟ ಇದೆ. ಅದಕ್ಕೆ ವೈ ನಾಟ್ ಯಾಕೆ ಮಾಡಬಾರ್ದು? ಫಸ್ಟ್ ಆಫ್ ಆಲ್ ಒಂದು ದೊಡ್ಡ ಜವಾಬ್ದಾರಿ ಇರುತ್ತೆ ನಮ್ಗೆ. 1, 2 ನೋಡಿ ಗೆಲ್ಸಿರೋದ್ರಿಂದ ಆಚೆ ಕಡೆಯವ್ರನ್ನ ಬಿಟ್ಬಿಡಿ. ನಮ್ಗೇನೆ ಸಿನಿಮಾನ ಏನ್ರಲ್ಲೂ ಕಮ್ಮಿ ಮಾಡಕ್ ಇಷ್ಟ ಆಗಲ್ಲ. ಒಂದು. ಎರಡನೇದು, ಸಿನಿಮಾ ಅಂದರೆ ಲವ್ ಮಾಕ್ಟೈಲ್ ಇಷ್ಟಪಟ್ಟಿದ್ದಾರೆ, 2 ಇಷ್ಟಪಟ್ಟಿದ್ದಾರೆ, ಬಂದಿರೋ ಪಾತ್ರಗಳನ್ನ ಇಷ್ಟಪಟ್ಟಿದ್ದಾರೆ, ಮೇನ್ ಲೀಡ್ ಆದಿನ ಜನ ಇಷ್ಟಪಟ್ಟಿದ್ದಾರೆ, ಅವನ ಜೊತೆ ಟ್ರಾವೆಲ್ ಆಗ್ತಿದ್ದಾರೆ. ವೈ ನಾಟ್? ಆ್ಯಂಡ್ ನಾವು ಕ್ರ್ಯಾಕ್ ಮಾಡಿದೀವಿ 3 ಅಂದರೆ ಅಫ್ಕೋರ್ಸ್ ಕ್ರ್ಯಾಕ್ ಮಾಡಿದೀವಿ ಅಂತ ಸಿನಿಮಾ ಮಾಡೋದು. ಸೊ ಏನಾಗುತ್ತೆ ಗೊತ್ತಾ, ಯಾವಾಗಲೂ ಪಾರ್ಟ್ 2 ಯಾವ್ದಾದ್ರು ಸೀಕ್ವಲ್ ಮಾಡ್ತಾರೆ ಅಂದಾಗ ಎಲ್ಲರೂ ಏನಕ್ಕೆ ಬೇಕು, ಅದು ಒಂದು ಮಾಸ್ಟರ್ ಪೀಸ್ ಮುಟ್ಬೇಡಿ ಹಾಳಾಗ್ಬಿಡುತ್ತೆ ಅನ್ನೋದೊಂದಿರುತ್ತೆ. ಯಾಕೆಂದರೆ ಭಯ ಅವ್ರಿಗೆ, ಯಾಕಂದರೆ ಆ ಸಿನಿಮಾ ಮೇಲೆ ಅಷ್ಟು ಪ್ರೀತಿ ಇರುತ್ತೆ. ಸೊ ಪಾರ್ಟ್ 2 ಮಾಡ್ತಾ ಇದ್ದೀವಿ ಅಂದರೆ, ಈಗ ನಿಮಗೆ ಲವ್ ಮಾಕ್ಟೈಲ್ ಮೇಲೆ ಅಷ್ಟು ಪ್ರೀತಿ ಇದೆ ಅಂದರೆ ಅದನ್ನು ಮಾಡಿರೋ ನಾವು, ನಮಗಿನ್ನಷ್ಟು ಪ್ರೀತಿ ಇರ್ಬೇಡ ಅದ್ರ ಮೇಲೆ. ಅದನ್ನು ಹಾಳು ಮಾಡೋಕ್ಕೆ ಇಷ್ಟಪಡ್ತೀವಿ ನಾವು.
ಸೊ ಅದು ಮಾಡ್ತಿದ್ದೀವಿ ಅಂದರೆ ಅದಕ್ಕಿಂತ ಇನ್ನೇನೋ ಸಿಕ್ಕಿದೆ. ಅದಕ್ಕಿಂತ ಬೆಟರ್ ಆಗಿ ಏನೋ ಒಂದು ಪ್ರೆಸೆಂಟ್ ಮಾಡ್ಬೋದು ಅಂತ ಅನ್ಸಿದ್ಮೇಲೆ ಡೆಫಿನೆಟ್ಲಿ ಮಾಡಿ. ನಾನು ಹೇಳೋದು ನಿಮ್ಗೆ ಲವ್ ಮಾಕ್ಟೇಲ್ ಇಲ್ಲಿ ಬರ್ಬೋದು, ನಿಮಗೆ 2 ಇಲ್ಲಾರು ಇರ್ಬೋದು, ಡಿಪೆಂಡ್ಸ್ ನೀವು ಅಂದರೆ ಯಾರು ಅದನ್ನು ಹೆಂಗೆ ಕನೆಕ್ಟ್ ಮಾಡ್ಕೋತಾರೆ ಅನ್ನೋದು. ಈಗ ಲವ್ ಮಾಕ್ಟೇಲ್ 1 ಎಲ್ಲರಿಗೂ ಕನೆಕ್ಟ್ ಆಗುತ್ತೆ, ಯಾಕಂದರೆ ಅದ್ರ ಎಲ್ಲ ಕಥೆನೂ ಇದೆ, ಎಲ್ಲರಿಗೂ ಕಥೆ ಇದೆ. 2 ಬಂದು ನಿಮಗೆ ಕಳ್ಕೊಂಡಿರೋರನ್ನ, ಈಗ ನೀವು ಯಾರನ್ನ ತುಂಬ ಕಳ್ಕೊಂಡಿದ್ರೆ ಅವರು ಜಾಸ್ತಿ ಕನೆಕ್ಟ್ ಆಗ್ತಾರೆ ಅದಕ್ಕೆ. ಸೊ ಈಗ ನೀವು ಯಾರನ್ನೂ ಕಳ್ಕೊಂಡಿಲ್ಲ ಅಂದರೆ 2 ನಿಮ್ಗೆ ಇಲ್ಲಿ ಕೂತ್ಕೊಳ್ಳುತ್ತೆ, ನೀವು ಯಾರು ಕಳ್ಕೊಂಡಿದ್ರೆ ನಿಮ್ಗೆ 2 ಇಲ್ಲಿ ಕೂತ್ಕೊಳ್ಳುತ್ತೆ. 1ಕ್ಕಿಂತನೂ 2ನ ಇಷ್ಟಪಟ್ಟವರು ತುಂಬ ಜನ ಇದ್ದಾರೆ, 1 ಬೆಟರ್ನವರು ತುಂಬ ಜನ ಇದ್ದಾರೆ, ಎರಡೂ ಹೇಳಿದ್ದಾರೆ. ಬೇರೆ ಬೇರೆ ಥರ ಆಡಿಯನ್ಸ್ ಇರ್ತಾರೆ. ಸರ್ ಇಂಡಿವಿಜುವಲ್ ಫಿಲಮ್ ನಾನು ಹೇಳೋದು ಈಗ ಇದನ್ನು ಕಂಪೇರ್ ಮಾಡೋದು ಬೇಡ. ಇಂಡಿವಿಜುವಲ್ ಫಿಲ್ಮ್ ನೋಡಿದ್ರೆ 2ನೂ ತುಂಬ ಒಳ್ಳೆ ಸಿನಿಮಾ, ಹೌದು ಅಲ್ವಾ? ಸೊ ಈಗ 3 ಮಾಡ್ತಾ ಇದ್ದೀನಿ. 3ನೂ ಕೂಡ ನಿಮಗೆ ಐ ಡೋಂಟ್ ನೋ, ನಿಮಗೆ 2ಕ್ಕಿಂತ ಅಂದರೆ 100% ಮೇಲಿರುತ್ತೆ. ಎಲ್ಲರೂ ಕನೆಕ್ಟ್ ಆಗೋಂಥ ವಿಷಯಗಳು 2ಕ್ಕಿಂತ 100% ಮೇಲಿರುತ್ತೆ. ತುಂಬ ಜನ ಅದು 1ಕ್ಕಿಂತನೂ ಬೆಟ್ರು ಅಂತ ಅನ್ಬೋದು. ನೈಸ್. ಅದು ಇದೆ. ನೀವು ಬರೀಬೇಕಾದ್ರೆ ನಿಮಗೆ ಭಯ ಇತ್ತ ಸರ್? ಓಕೆ ನಾನು ತಗೊಳ್ಳ ಬೇಡವಾ? 100% ಇರುತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ನನಗೆ ಅದು ಚೆನ್ನಾಗಿದೆ, ಇದು ವರ್ಕ್ ಆಗುತ್ತೆ ಅಂತ ಕನ್ವಿನ್ಸ್ ಆದ್ರೆ ಮಾತ್ರ ನಾನು ಮಾಡೋಕ್ಕೆ ಸಾಧ್ಯ. ಯಾಕಂದರೆ ನೀವು 2.5 ಗಂಟೆ ನಾನು ಫಿಲಮ್ ನೋಡ್ಬಿಟ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತೀರಾ, ಅದು ಮೋಸ್ಟ್ ಈಸಿಯೆಸ್ಟ್ ಥಿಂಗು. ಬಟ್ ನಾನೊಬ್ಬ ಡೈರೆಕ್ಟ್ರಾಗಿ ರೈಟ್ರಾಗಿ ಅದಕ್ಕೆ ಆ್ಯಕ್ಟ್ ಮಾಡಿಕೊಂಡು ಆ ಪ್ರೋಸೆಸ್ಸಲ್ಲಿ ನಾನು 1 ವರ್ಷ ಇರಬೇಕು. ಆ 1 ವರ್ಷ ನನಗೆ ಆ ಫಿಲಮ್ ಚೆನ್ನಾಗಿಲ್ಲ ಅಂತ ನನಗೆ ಗೊತ್ತಾಗ್ಬಿಟ್ರೆ ಆ 1 ವರ್ಷ ನಾನು ಹೆಂಗೆ ಟ್ರಾವೆಲ್ ಆಗಲಿ, ನನಗೆ ಎಷ್ಟು ಸಂಕಟ ಆಗ್ಬಿಡೋದು ಅಲ್ವಾ? ಇಲ್ಲಿ ಕೂತ್ಕೊಂಡು ಇಷ್ಟು ಖುಷಿಯಾಗಿ ಮಾತಾಡ್ತಿದ್ದೀರಿ ಅಂದರೆ ಚೆನ್ನಾಗಿದ್ರೆ ಮಾತ್ರ ನಾನು ಮಾತಾಡೋಕ್ಕೆ ಸಾಧ್ಯ. ಸೊ ಅದು ನನಗೆ ಅದರಲ್ಲೇನೋ ಒಂದು ಮ್ಯಾಜಿಕ್ ಆಗುತ್ತೆ ಅನ್ನೋದಾದ್ರೆ ಮಾತ್ರ ನಾನು ಕೂತ್ಕೊಂಡು ಇಲ್ಲ ಈ ಸಿನಿಮಾ ಮಾಡ್ಬೋದು ಅಂತ ಮಾಡಿರ್ತೀವಿ, ಇಲ್ಲಾಂದ್ರೆ ಮಾಡಲ್ಲ. ಲವ್ ಮಾಕ್ಟೈಲ್ 1ಇಂದ ನಿಮ್ಮ ಫೇವ್ರೆಟ್ ಸೀನ್, ಫೇವ್ರೆಟ್ ಸಾಂಗ್ ನೀನು ಹೇಳ್ಕೊಂಡು ಫಸ್ಟು. ನನಗೆ ಫೇವ್ರೆಟ್ ಸಾಂಗ್ ಬಂದು ಕಣ್ಣ ಹನಿಯೊಂದು ಕಣ್ಣಲ್ಲೇ ತೂಗಿ, ಕ್ಲೈಮ್ಯಾಕ್ಸ್ ಸಾಂಗ್ ತುಂಬ ಇಷ್ಟ. ಬಟ್ ನಾನು ಯಾವತ್ತೂ ಕೇಳಲ್ಲ, ಅದು ನನಗೆ ತುಂಬ ಬೇಜಾರಾಗುತ್ತೆ. ನಾನು ಎಷ್ಟು ಖುಷಿಯಾಗಿದ್ರು ಆ ಸಾಂಗ್ ಹಾಕಿದ್ರೆ ಅಳು ಬಂದುಬಿಡುತ್ತೆ. ಸೊ ನಾನು ಕೇಳೋದೇ ಇಲ್ಲ ಸಾಂಗ್. ಬಟ್ ಇಟ್ಸ್ ಅ ಫ್ಯಾಂಟಾಸ್ಟಿಕ್ ಸಾಂಗ್. ಸೀನ್ ಯಾವ ಸೀನ್ ಫೇವ್ರೇಟ್ ಅಂದರೆ, ನೀವು ಇವ್ರು ಹೊಡಿತೀರಲ್ಲ, ನನಗೆ ಕೃಷ್ಣ ಅವರು ತುಂಬ ಎನರ್ಜಿಯಲ್ಲಿ ಆ್ಯಕ್ಟ್ ಮಾಡೋ ಸೀನ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ಲೈಕ್ ಕಾಲೇಜ್ ಸೀನ್ಸ್, ಕ್ರಿಕೆಟ್ ಸೀನ್ಸ್, ಕಾಲೇಜ್ ಸೀನ್ಸ್, ಅದೆಲ್ಲ ಭಾಳ ಮಜಾ ಇರೋವಂಥ ಸೀನ್ಸ್. ಎಮೋಷ್ನಲಿ ಬಂದರೆ ಆಫ್ಟರ್ ಕ್ಯಾನ್ಸರ್ ಪೋರ್ಷನ್ಸ್ ಅಲ್ಲ, ಐಮ್ ಜಸ್ಟ್ ಸೇಯಿಂಗ್ ಆ 2 ಸೀಕ್ವೆನ್ಸಸ್ ನನಗೆ ತುಂಬ ಇಷ್ಟ ಆಗುತ್ತೆ. ನನಗೆ ಲವ್ ಮಾಕ್ಟೇಲ್ 1ಅಲ್ಲಿ ಫೇವ್ರೆಟ್ ಸಾಂಗ್ ಬಂದು ಜನಮಳೆ ಕಾಯುವೆ. ಕ್ಯಾನ್ಸರ್ ಬಂದ ಮೇಲೆ ಇರೋಂಥ ಎಪಿಸೋಡ್ಸ್ ಇದೆಲ್ಲ ಹಾಸ್ಪಿಟ್ಲಲ್ಲಿ ಇದೆಲ್ಲ, ಅದು ತುಂಬ ತುಂಬ ಫೇವ್ರೆಟ್ ಸೀನ್ಸ್ ಅದು. ಲವ್ ಮಾಕ್ಟೇಲ್ 2 ಲವ್ ಮಾಕ್ಟೇಲ್ 2 ಅಲ್ಲಿ ಫೇವ್ರೆಟ್ ಸಾಂಗು ಇದು ಸಂಚಾರಿ ಆಗುನಿ. ನನಗೆ ಆಫ್ಕೋರ್ಸ್ ನನ್ನ ರಿವೀಲ್, ನಾನು ಎಲ್ಲೆಲ್ಲಿ ಶೋಗೆ ಹೋಗಿದ್ದೀನಿ ಅಲ್ಲೆಲ್ಲ ವಿಜುವಲ್ಸ್, ನಾನು ಐ ಡೋಂಟ್ ನೋ ನನ್ನ ಕರಿಯರಲ್ಲಿ ಮತ್ತೆ ಆ ಥರ ರೆಸ್ಪಾನ್ಸ್ ನನ್ನ ಎಂಟ್ರಿಗೆ ಸಿಗುತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಎವ್ರಿ ಶೋ ನಾನು ನೋಡಿರೋ ಶೋ ನನ್ನ ರಿವೀಲ್ ಮಾಡಿದಾಗ ಇಂಟರ್ವಲ್ ಬ್ಲಾಕಲ್ಲಿ ಆ ವಿಜುವಲ್ಸ್, ಅದು ನನ್ನ ಇಟ್ಸ್ ಅ ಲೈಫ್ ಟೈಮ್ ಥಿಂಗ್. ನನಗೆ ಇವರು ಸಂಚಾರನೂ ಇಷ್ಟ. ಇವರು ಆಲ್ರೆಡಿ ಹೇಳಿದ್ರಿಂದ ನಿನ್ನೆ ಜನ್ಮ ಓಪನಿಂಗ್ ಸಾಂಗ್, ಅದು ಸೂಪರ್ ಸಾಂಗು. ಬಿಟ್ಟರೆ ಸೀನಲ್ಲಿ ಐ ಥಿಂಕ್ ನಾನು ತಾತನ ಜೊತೆ ಮಾತಾಡೋದು ಒಂದಷ್ಟಿದೆಲ್ಲ ವಿಷಯಗಳು, ನಿಧಿಮಾ ಬಗ್ಗೆ ಮಾತಾಡೋದು, ಅದು ಬ್ಯೂಟಿಫುಲ್ ಸೀನ್. ಅದು ಚೆನ್ನಾಗಿದೆ, ತುಂಬ ಎಮೋಷನಲಿ ಕ್ಯಾರಿ ಆಗುತ್ತೆ. ಆ್ಯಕ್ಚುಲಿ ಆ್ಯಸ್ ಅ ಸೀನ್ ಅದೇ ಟಾಪ್ ಸೀನು. ಬಟ್ ನನಗೆ ಐ ಆಮ್ ಮೋರ್ ಅಂದ್ರೆ ಸೆಲೆಬ್ರೇಟೆಡ್ ದಟ್. ಅಂದ್ರೆ ಸಿ ಆಕ್ಟ್ರೆಸಸ್ಗಳಿಗೆ, ಹೀರೋಯಿನ್ಗಳಿಗೆ ಆ ಸ್ಪೇಸ್, ಅಂದ್ರೆ ಆ ಎಂಟ್ರಿ, ಇದು ಐ ಡೋಂಟ್ ನೋ ಎಷ್ಟು ಜನಕ್ಕೆ ಸಿಗುತ್ತೆ ಅಂತ. ಬಟ್ ದಟ್ ಮೊಮೆಂಟ್ ಥಿಯೇಟರ್ಸ್ ಅದು. ಅಂಡ್ ಲವ್ ಮಾಕ್ಟೇಲ್ 3 ಡಿಸ್ಕ್ಲೋಸ್ ಮಾಡೋವಂಥ ಸೀನ್. ಹೌದಾ? ಲವ್ ಮಾಕ್ಟೇಲ್ 3 ನನ್ನ ಫೇವ್ರೆಟ್ ಸಾಂಗ್ ಬಂದು ಆ್ಯಕ್ಚುಲಿ ಇದು ಕಷ್ಟ. ಫೇವ್ರೆಟ್ ಸಾಂಗ್ ಹೇಳು ನೀನು ಫಸ್ಟ್ ಹೇಳ್ಬಿಡು, ಸಾಂಗ್ ಹೇಳ್ಬಿಡು ಫಸ್ಟ್ ಮಾತ್ರ. ನನಗೆ ಒಬ್ಬಂಟಿ ಅದೇನ ಸ್ಟ್ಯಾಂಡ್ಸ್ ಔಟ್. ಸಿನಿಮಾ ನೋಡ್ಬೇಕಾದ್ರಂತೂ ಐ ಥಿಂಕ್ ಇಟ್ ವಿಲ್ ಜಸ್ಟ್ ಟೇಕ್ ಆಫ್. ಸಾಂಗ್ ಸೀನ್ ಆಮೇಲೆ ಮಾತಾಡೋಣ. ಆ ಸಾಂಗು ನನಗೆ ಲವ್ ಮಾಕ್ಟೇಲ್ 3 ಒಂದು ಇದು ಇವ್ರು ಹೇಳಿದ್ದು ಅದು ತುಂಬ ಇಷ್ಟ. ಆಮೇಲೆ ಇನ್ನೊಂದು ಟ್ರೈಲರ್ ಬರೀ ಒಂದೇ ಒಂದು ಬಿಟ್ಟು ಬರುತ್ತೆ, ಅದು ಫೀಮೇಲ್ ವಾಯ್ಸ್ ಅಲ್ಲಿ ಇದೆ ಸಿನಿಮಾದಲ್ಲಿ. ಆ ಸಾಂಗ್ ಅದೇನು ಬಿಟ್ಟಿಲ್ಲ, ಪ್ರೀ ಕ್ಲೈಮ್ಯಾಕ್ಸ್ ಸಾಂಗ್ ಅದು ಆ್ಯಕ್ಚುಲಿ ನಿಮಗೆ ಇದರಲ್ಲಿ ತುಂಬ ಥಿಯೇಟ್ರಲ್ಲಿ ಗೊತ್ತಾಗುತ್ತೆ ನಿಮ್ಗೆ, ಅದು ಇಂಪ್ಯಾಕ್ಟ್ ತುಂಬ ಅದ್ಭುತ. ನನಗೆ ಸೀನ್ಸ್ ಅಂದ್ರೆ ಒಂದು ಕ್ಯಾರೆಕ್ಟರ್ ಇದೆ ಲವ್ ಮಾಕ್ಟೇಲ್ 3 ಅಲ್ಲಿ. ತುಂಬ ಹೇಳ್ಬಿಡಮ್ಮ. ಇಲ್ಲ ಜಗ್ಗ ಅಂತ ಒಂದು ಕ್ಯಾರೆಕ್ಟರ್ನ ಕ್ರಿಯೇಟ್ ಮಾಡಿದ್ವಿ 3 ಅಲ್ಲಿ. ಅವ್ರ ಸೀನ್ಸ್ ನನಗೆ ತುಂಬ ಫ್ರೆಶ್ ಆ್ಯಂಡ್ ಹುಲಿ ಸೀನ್ ಇದೆ, ಅದು ಸಖತ್ತಾಗಿದೆ. ಅದು ಥಿಯೇಟ್ರಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಬಟ್ ಐ ಡೋಂಟ್ ವಾಂಟ್ ಟು ಗಿವ್ ಇಟ್. ನನಗೆ ಪ್ರೀ ಕ್ಲೈಮ್ಯಾಕ್ಸಲ್ಲಿ ಒಂದಷ್ಟು ಎಮೋಷನಲ್ ಸೀನ್ಸ್ ಇದೆ, ಬ್ರಿಲಿಯಂಟ್ ಆಗಿದೆ. ಓಕೆ, ಯಾವ್ದಾದ್ರು ಸ್ಪಾಯ್ಲರ್ ಸೀನ್ ಬರುತ್ತೆ ಅನ್ಕೊಂಡು 1, 2, 3 ಆಲ್ಮೋಸ್ಟ್ ಮ್ಯೂಸಿಕಲಿ ತುಂಬಾನೇ ಹಿಟ್ ಆಗಿದೆ. ಅಂಡ್
ಕನೆಕ್ಟ್ ಆಗಿದೆ ಕೂಡ. ಐ ಥಿಂಕ್ 3 ನಿಮಗೆ 1 and 2 ಬೆಟರ್ ಸಾಂಗ್ಸ್ ಇರುತ್ತೆ. ಓಕೆ, ನಾ ಫಿಲ್ಮ್ ನೋಡಿದಾಗ ಗೊತ್ತಾಗುತ್ತೆ ನಿಮಗೆ ಬೆಟರ್ ಸಾಂಗ್ಸ್ ಇರುತ್ತೆ. ಸೊ ನೀವಿಬ್ರು ಸೇರಿ ಈ ಫಿಲ್ಮ್ ಬರ್ದಿದ್ದೀರಲ್ಲ, ಸೊ ಬರಿಬೇಕಾದ್ರೆ ಕ್ರಿಯೇಟಿವ್ ಡಿಫ್ರೆನ್ಸಸ್ ಅಥವಾ ಕಪಲ್ ಕಲಹಗಳೇನಾದರೂ ಆಯ್ತಾ? 100% ಅದಿಲ್ಲದೆ ಅಂತೂ ಆಗೋದಿಲ್ವಲ್ಲ. ನೀವೇನು ಫೈನಲ್ ಪ್ರಾಡಕ್ಟ್ ನೋಡ್ತೀರಾ ಅದು ಬ್ಯೂಟಿಫುಲ್ ಆಗಿರುತ್ತೆ, ಖುಷಿಯಾಗಿ ಏನು ಸಖತ್ತಾಗಿ ಮಾಡಿದಾರಪ್ಪ ಇವರಿಬ್ರು, ಏನು ತಲೆ ಹಂಗೆ ಹಿಂಗೆ ಅಂತ ಎಲ್ಲ ಮಾತಾಡ್ತಾರೆ. ತುಂಬ ಜನ ನಮಗೂ ಹೇಳ್ತಾರೆ ಅದನ್ನ. ಬಟ್ ಅದಕ್ಕೆ ನಾವು ಬರಬೇಕು ಅಂದರೆ ಇಲ್ಲಿ ಸಿಕ್ಕಾಬಟ್ಟೆ ಕಿತ್ತಾಟಗಳಾಗಿರುತ್ತೆ. ನಿಮಗೆ ಯಾವಾಗಲೂ ಹೇಳ್ತಾರಲ್ಲ, ಡಕ್ಕು ಸುಮ್ಮನೆ ಹೋಗ್ತಾ ಇರುತ್ತೆ, ಏನು ಚೆನ್ನಾಗಿ ಸ್ಮೂತಾಗಿ ಹೋಗ್ತಾ ಇದೆ ಅಂತಾರೆ, ಕೆಳಗಡೆ ಹಿಂಗೆ ಅಂತ ಇರುತ್ತಲ್ಲ, ಹಂಗೆ ನಮ್ಮದುವೆ ಅಷ್ಟೆಲ್ಲ ಆಗೇ ನಿಮ್ಗೆ ಅದನ್ನು ಕಾಣೋದು. ಸೊ ಬೇಸಿಕಲಿ ನಿಮ್ಮ ರೈಟಿಂಗ್ ಪ್ರಾಸೆಸ್ ಹೇಗಿರುತ್ತೆ? ಫಸ್ಟು ಈಗ ಒಂದು ಐಡಿಯಾ ಕ್ರ್ಯಾಕ್ ಆಗಬೇಕು. ಈಗ ಏನು ಹೇಳಕ್ಕೆ ಹೊರಟಿದ್ದೀವಿ, ಯಾವುದೇ ಸಿನಿಮಾ ಆಗಲಿ, ಅದ್ರದ್ದೇನು ಸಮಸ್ಯೆಗಳೇನು, ಎಲ್ಲಿ ಏನು ಕಾನ್ಫ್ಲಿಕ್ಟ್ ಇದೆ, ಅದನ್ನೇನು ರೌಂಡ್ ಆಫ್ ಮಾಡ್ತಾ ಇದ್ದೀವಿ, ಅಲ್ಲಿಂದ ನಾವು ಸ್ಟಾರ್ಟ್ ಮಾಡ್ತೀವಿ. ಅದನ್ನು ಹೆಂಗೆ ಓಪನ್ ಮಾಡ್ಬೋದು ಸಿನಿಮಾನ. ಸೊ ಎಲ್ಲಿ ನಿಲ್ಲಿಸಿದ್ವಿ ಎಲ್ಲಿಂದ ಓಪನ್ ಮಾಡ್ಬೋದು. ಸೊ ಅದು ಎಲ್ಲೋಗಿ ನಿಂತ್ಕೊಳ್ಳುತ್ತೆ, ಅದಕ್ಕೆ ಏನು ಸ್ಕ್ರೀನ್ ಪ್ಲೇ ಮಾಡಬೇಕು. ಈಗ ನಿಮಗೆ ಲವ್ ಮಾಕ್ಟೇಲ್ 2 ಎಕ್ಸಾಂಪಲ್ ಕೊಡೋದಾದರೆ, ಲವ್ ಮಾಕ್ಟೇಲ್ 1ನಲ್ಲಿ ನಿಧಿಮಾ ತೀರೋಗಿರ್ತಾರೆ. ಸೊ ನಾನು ಕೂತ್ಕೊಂಡು ಯೋಚನೆ ಮಾಡಬೇಕು, ಏನು ಸಿನಿಮಾ ಮಾಡ್ತೀವಿ ಅಂದಾಗ. ಒಂದು ಹೆಂಡ್ತಿನ ತುಂಬ ಪ್ರೀತಿ ಮಾಡ್ತಾಯಿದ್ದ, ಸೊ ಹೆಂಡ್ತಿ ನೆನಪಲ್ಲಿ ಇರ್ತಾನೆ. ಸೊ ಈಗ ನಿಧಿಮಾನ ನಾನು ವಾಪಸ್ ತರಿಸಿ ನಾನು ಮತ್ತೆ ಅದು ಫುಲ್ ಕ್ಯಾರಿ ಮಾಡೋದು ಹೆಂಗೆ, ಓಕೆ ಅಲೆಸಿನೇಟ್ ಮಾಡಿಸು, ನಿಧಿಮಾ ಬೇಕಾ ಬೇಡವಾ, ನಿಧಿಮಾ ತಂದ್ರೆ ಹೆಂಗೆ ತರಬೇಕು, ತಂದರೆ ಹೆಂಗೆ ಬರಬೇಕು, ಅಥವಾ ಅವ್ನು ಬೇರೆ ಮದುವೆ ಆಗಬೇಕಾ, ಅಥವಾ ಯಾವ ಟ್ರ್ಯಾಕಲ್ಲಿ ಹೋಗ್ಬೇಕು, ಬೇರೆ ಚೆನ್ನಾಗಿರುತ್ತಾ ಚೆನ್ನಾಗಿರಲ್ವಾ, ನಾವು ಅದು ಯೋಚನೆ ಮಾಡಿದೆ. ಅವ್ನು ಬೇರೆ ಹುಡುಗಿ ಲವ್ ಮಾಡಿ ಮದುವೆ ಆದರೆ ಹೆಂಗಿರುತ್ತೆ, ಅದು ಕ್ಯಾರೆಕ್ಟರ್ ಬಿದ್ದೋಗುತ್ತಾ, ಈಗ ಅದೇ ಕ್ಯಾರೆಕ್ಟರ್ಗೆ ವ್ಯಾಲ್ಯೂ ಇರಲ್ಲ ಅವಾಗ, ಬೇಡ ಅದು. ನಿಧಿಮಾ ಇದರಲ್ಲಿ ಅಲೆಸಿನೇಟ್ ಮಾಡ್ಕೊಂಡು ಅವನು ಯಾವುದೋ ಒಂದು ಲೆಟ್ರ್ ಬರೆದು ಹೋಗಿರ್ತಾಳೆ, ಅದರಿಂದ ಅವ್ನು ಇದು ಮಾಡ್ತಾ ಇರ್ತಾಳೆ, ಆಮೇಲೆ ಅವ್ನು ಮದುವೆ ಆಗುವಂತ ಅವಳು ಗೈಡ್ ಮಾಡಲಿ. ಅದು ಡೀಟೇಲಿಂಗು. ಬಟ್ ಬಿಗಿನಿಂಗ್ ಅಲ್ಲಿ ಸಿನಿಮಾ ಹೆಂಗ್ ಬಿಗಿನ್ ಆಗುತ್ತೆ, ಇಂಟರ್ವಲ್ ಏನ್ ಬರ್ತೀವಿ, ಎಂಡಲ್ಲಿ ನಾವೇನು ಹೇಳಕ್ ಹೊರಟಿದೀವಿ, ದಿಸ್ ಇಸ್ ದ ಬೇಸಿಕ್ ಫಸ್ಟ್. ಅಂದ್ರೆ ಇದು ಡಿಸ್ಕಷನ್. ಅಂದರೆ ಅವನು ಅಲೆಸಿನೇಟ್ ಮಾಡ್ತಾ ಇರ್ತಾನೆ, ಅವನು ಅದರಿಂದ ಆಚೆ ಬಂದು ಅವ್ನ ಲೈಫ್ಗೆ ಒಂದು ಒಂದು ಪರ್ಪಸ್ ಬೇಕಲ್ವಾ ಮುಂದೆ ಬದುಕಕ್ಕೆ. ಅದಕ್ಕೆ ಸೊ ಬದುಕೋದಕ್ಕೆ ಏನು ಪರ್ಪಸ್ ಏನು, ಒಂದು ಹುಡುಗಿನ ಒಂದು ಹೆಣ್ಮಗುನ ದತ್ತು ತೊಗೊಳ್ಳಿ ಕ್ಲೈಮ್ಯಾಕ್ಸಲ್ಲಿ, ಅವಾಗ ಅದು ರೌಂಡ್ ಆಫ್ ಆಗುತ್ತೆ ಸಿನಿಮಾ ಅಂತ ಈ ಥರ ಮಾಡ್ಕೊಂಡು ಹೋಗಿರ್ತೀವಿ. ಅದಕ್ಕೆ ಆಮೇಲೆ ಸ್ಕ್ರೀನ್ ಪ್ಲೇ ಬರ್ತೀವಿ. ಸೊ ನಿಮ್ಗೆ ಅದೇನಾಗುತ್ತೆ, ಎಲ್ಲ ಸ್ಕ್ರೀನ್ ಪ್ಲೇಲಿ ಎಲ್ಲ ಜೋಡಿಸ್ಕೊಂಡು ಬರ್ತೀವಿ. ನಿಧಿಮಾ ಇಲ್ಲಿ ಇರ್ತಾಳೆ ಇರಲ್ಲ, ನಿಮಗೆ ತೋರಿಸಲ್ಲ ಆಡಿಯನ್ಸ್ಗೆ. ಬಟ್ ನಾನಲ್ಲಿ ಕಾಮಿಡಿಲಿ ಹೋಗ್ತಾನೆ ಇರ್ತೀನಿ, ಸಡನ್ ಮದುವೆ ಆಗ್ತೀನಿ ಅಂತ ಇರ್ತಾನೆ. ಏನು ಹಿಂಗೆ ಆಡಿಯನ್ಸ್ ಕನ್ಸಿದ್ರೆ ಏನು ಮದುವೆ ಆಗಿ ಒಪ್ಕೊಂಡ್ಬಿಡಲ್ಲ, ಏನು ಜೋತೆ ಓಡಾಡ್ತಾವನಲ್ಲಿ, ಏನು ಮಾಡ್ತಾನೆ ನೀನು, ಸಡನ್ನಾಗಿ ಕಟಿಂಗ್ ಮಾಡಿಸ್ಕೊಂಡ್ಬಿಟ್ಟ, ಶೇವಿಂಗ್ ಮಾಡಿಸ್ಕೊಂಡ್ಬಿಟ್ಟ ಅಂತ ಆಡಿಯನ್ಸ್ ಕನ್ಫ್ಯೂಸ್ ಆಗ್ತಾ ಇರ್ತಾರೆ. ಅದಕ್ಕೆ ಕಾರಣ ನಿಧಿಮಾ. ಅದನ್ನು ನಾವು ನಿಮಗೆ ಸೆಕೆಂಡ್ ಹಾಫಲ್ಲಿ ರಿವೀಲ್ ಮಾಡ್ತಾ ಹೋಗ್ತೀವಿ. ಸೊ ಆ ಥರ ಅದು ಸ್ಕ್ರೀನ್ ಪ್ಲೇ ಅಂತೀವಿ. ಫಸ್ಟ್ ಬೇಸಿಕ್ ಸ್ಟ್ರಕ್ಚರ್, ಆಮೇಲೆ ಸ್ಕ್ರೀನ್ ಪ್ಲೇ, ಆಮೇಲೆ ಡೈಲಾಗ್ ವರ್ಷನ್ ಆ ಥರ. ನಿಮ್ಮಿಬ್ರಿಗೆ ಈ ಫಿಲಮ್ ಮಾಡಬೇಕಾದ್ರೆ ಇಬ್ರಿಗೂ ಸೇಮ್ ಐಡಿಯಾ ಒಂದೇ ಸಲ ಟ್ರಿಗರಿಗೆ, ನಾನು ಇದೆ ಅನ್ಕೊಂಡೆ ಅಂತ ಆ ಥರ ಯಾವ್ದು? ತುಂಬಾ ಸತಿ ಏನೇನೋ ಜೊತೆಗೆ ಅಂದ್ರೆ ಐಡಿಯಾಸ್ ಸೆಕೆಂಡರಿ, ಬಟ್ ಇತ್ತೀಚೆಗಂತೂ ತುಂಬಾ ಸತಿ ಏನೋ ಕೃಷ್ಣ ನಾನು ಒಂದೇ ಸತಿ ಹೇಳ್ತೀವಿ. ಸೊ ನೆಕ್ಸ್ಟ್ ರೌಂಡ್ ಹೋಗೋಣ, ಗೆಸ್ ದ ಮೂವಿ ಅಂತ. ಸೊ ನಾವು ಒಂದಷ್ಟು ವರ್ಡ್ ಕ್ಲೂ ಕೊಡ್ತಾ ಹೋಗ್ತೀವಿ, ಅದ್ರ ಮೇಲೆ ಯಾವ ಮೂವಿ ಅಂತ ಗೆಸ್ ಮಾಡಬೇಕು. ಲೆಟರ್, ಸ್ವೆಟರ್ ಮೇಲೆ ಕಮಲದ ಹೂ. ಅಯ್ಯೋ ರವಿಚಂದ್ರನ್ ಅವ್ರದ್ದು ಟೆಲಿಫೋನ್ ಗೆಳತಿ, ಕನಸುಗಾರ. ಟೆಲಿಫೋನ್ ಗೆಳತಿಯಲ್ಲ, ಕನಸುಗಾರ ಅಲ್ಲ, ಕುಶಲವೇ ಕ್ಷೇಮವೇ. ಯಾವುದು ಕನಸುಗಾರ ತಾನೆ ಅದು? ಚೆಲುವ ಅಲ್ಲ, ಯಾರ ನೀನು ಚೆಲುವೆ. ಬ್ಯೂಟಿಫುಲ್ ಕಪಲ್, ಊಟಿ, ಕ್ಯಾಮ್ರಾ. ಇದು ಶಿವರಾಮ್ ಅವ್ರದ್ದು. ಅಲ್ಲ, ಬಲೆ ಚಂದಲ್ಲಿ ಅಮೃತವರ್ಷಿಣಿ. ಹಳೆ ರಾಜನ್ ಕಾಲದ ಮನೆ ಮತ್ತೆ ಸೈಕಿಯಾಟ್ರಿಸ್ಟ್. ನಾಗವಲ್ಲಿ ಆಪ್ತಮಿತ್ರ. ಗಡಿಗೆ ಪಾಂಡುರಂಗ ವಿಠಲ. ಇವ್ರದ್ದು ರಾಜ್ಕುಮಾರ್ ಅಣ್ಣವ್ರದ್ದು ಭಕ್ತ ಕುಂಬಾರ. ಟೀಚರ್, ಸ್ಟೂಡೆಂಟ್, ಚಿತ್ರದುರ್ಗ. ಚಿತ್ರದುರ್ಗದ ಕಲ್ಲಿನ ಕೋಟೆ ಸಾಂಗ್ ಇದೆಯಲ್ಲ ಆ ಸಿನಿಮಾ. ನಾಗರಾವ್. ಹುಚ್ಚಾಸ್ಪತ್ರೆ, ಪ್ರೀತಿ ಗೀತಿ. ಹುಚ್ಚ ಅಲ್ಲ, ಅದೇ ತರ ಮನಸಾರ. ಅಲ್ಲ ಹುಚ್ಚ ಇದಿಲ್ಲ, ಅದು ಹುಚ್ಚಾಸ್ಪತ್ರೆ ಇಲ್ಲ, ಅದಲ್ಲ ಟ್ರೀಟ್ಮೆಂಟ್ಗೆ ಹೋಗುತ್ತೆ. ಹೌದಾ? ಅದೇ ಹುಚ್ಚಾಸ್ಪತ್ರೆಲ್ಲೇ ಫುಲ್ ಫಿಲ್ಮ್ ಇರೋದು. ಅದು ಮನಸಾರೆ. ಅದೇ ಮನಸಾರೆ. ನಾನು ಹುಚ್ಚ ಫಿಲ್ಮ್ ಅಲ್ಲಿ. ಹೌದು, ಹುಚ್ಚಾದಲ್ಲಿ. ಸಿನಿಮಾ ಶೂಟಿಂಗ್ ಮತ್ತೆ ಎಸ್ಟೇಟ್. ಅದ್ ನೀವು ನೋಡ್ತಾ ಇದ್ದಿದ್ರೆ ನಾನು ಹೇಳ್ಬಿಡ್ತಾ ಇದ್ದೆ. ಅಟ್ಲಾಸ್ ಸೈಕಲ್ ರೈಡ್, ಕಬ್ಬು ಯಾವ್ದು? ಮೈ ಆಟೋಗ್ರಾಫ್. ಅಟ್ಲಾಸ್ ಸೈಕಲ್ ಮತ್ತೆ ಕಬ್ಬು. ರವಿಚಂದ್ರನ್ ಅವ್ರ ಸಿನಿಮಾ. ಅಟ್ಲಾಸ್ ಸೈಕಲ್. ಕಬ್ಬ. ಇದು ಪ್ರೇಮ್ ಅವರ ಸಿನಿಮಾ. ಹಳ್ಳಿ ಮೇಷ್ಟ್ರ. ಇವ್ರದ್ದು ಮಂಡ್ಯದ ಗಂಡು. ಫುಟ್ಪಾತ್, ವೈಟ್ ಓಪನ್ ಟಾಪ್ ಕಾರ್. ಫುಟ್ಪಾತ್ ಮತ್ತೆ ವೈಟ್ ಕಲರ್ ಓಪನ್ ಟಾಪ್ ಕಾರ್. ಆಕ್ಸಿಡೆಂಟ್. ಕರೆಕ್ಟ್. ನಾನು ನೋಡಿಲ್ಲ ಸರ್. ಶಂಕರ್ನಾಗ್ ಸರ್. ಆ ಫಿಲಮ್ ಕೇಳಿದ್ದೀನಿ ಬಟ್ ನಾನು ನೋಡಿಲ್ಲ. ಓಕೆ. ಬ್ಲೈಂಡ್ ಡೈರೆಕ್ಟರ್ ಮತ್ತೆ ಒಬ್ಬ ಕುಡ್ಕ.
ಅಲ್ಲ ಮಠ ಅಲ್ಲ ಸರಿ ಎದ್ದೇಳು ಮಂಜುನಾಥ. ಉಗ್ರ ಹೋರಾಟ ಕನ್ನಡ ಶಾಲೆ. ಇದು ಸರ್ಕಾರಿ ಸರ್ಕಾರಿ ಇದೆ. ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ. ಕೀರ್ತಿ, ದಾಮಿನಿ, ಸ್ವಾತಿ. ಅಯ್ಯೋ ಉಪೇಂದ್ರ ಅವ್ರದ್ದು ಉಪೇಂದ್ರ. ಸೊ ಇಲ್ಲಿಗೆ ನಮ್ಮ ಆಟ ಮುಗಿದಿದೆ. ಆಕ್ಚುಲಿ ಕೃಷ್ಣ ತುಂಬಾ ಇಂಪ್ರೂವ್ ಆಗಿದ್ದಾರೆ ಈ ತರ ರೌಂಡ್ ಅಲ್ಲಿ. ಅಕುಲ್ ಅವ್ರ ಶೋ ಅಲ್ಲಿ ನಾನು 10/10 ಕೃಷ್ಣ 0 ಇದ್ರು. ಓ ನಿಮ್ಗೆ ಹೇಳಕ್ಕೆ ಬಿಟ್ಟಿಲ್ಲ. ಆಕ್ಚುಲಿ ಸರ್ಪ್ರೈಸ್ ಆದ ನಾನು. ನಾಟ್ ಬ್ಯಾಡ್. ಇದು ಪೇರೆಂಟ್ಸ್ ರೌಂಡ್ ಅಂತ ಹೇಳಿ. ಅಯ್ಯೋ ಸೊ ಫಸ್ಟ್ ಕ್ವಶನ್, ಹೂ ಇಸ್ ಮೋರ್ ಅಟ್ಯಾಚ್ ಟು? ನಾನಂತೂ ಅಲ್ಲ. ನಾನೇ. ಅಲ್ಲ ನಾನು ಅಟ್ಯಾಚ್ಡೆ ಬಟ್ ಜಾಸ್ತಿ ನೋಡೋದು ಅವರು. ತಾಯಿ ತಾಯಿ. ಎಸ್. ಸೊ ಹೂ ಬೈಸ್ ಮೋರ್ ಟಾಯ್ಸ್ ಆರ್ ಡ್ರೆಸ್ಸಸ್? ನಾನು ಟಾಯ್ಸ್ ಕಮ್ಮಿ, ಡ್ರೆಸ್ಸಸ್ ನಾನು ತರ್ತೀನಿ. ಅದು ರೀಸೆಂಟ್ ಆಗಿ. ಅದರ್ವೈಸ್ ಕೃಷ್ಣ 0 ನಾನು ತಂದು ಕೊಯಂಬತ್ತೂರಲ್ಲಿ. ಅದರ್ವೈಸ್ ಎಲ್ಲಾದ್ರೂ ನಾನೇ ತಗೊಂಬರೋದು ಪಾಪಗೆ. ಎಲ್ಲಿಗೆ? ಅಲ್ಲ ನಾನು ಆಚೆ ಹೋದ್ರೆ ನಾನು ಪಾಪಕ್ಕೆ ತಗೋ. ಆಚೆ ಹೋಗೋದೇ ಇಲ್ಲಲ್ಲ. ಅಲ್ಲ ಹೋದಾಗ 99% ನಾನೇ. ಬಟ್ ಮೊನ್ನೆ ಕೊಯಂಬತ್ತೂರ್ಗೆ ಹೋದಾಗ ಕೃಷ್ಣ ತಗೋ. ಓಕೆ. ಹೂ ಸ್ಪೆಂಡ್ಸ್ ಮೋರ್ ಟೈಮ್ ವಿತ್ ಹರ್? ಅಯ್ಯೋ ತಾಯಿ ತಾಯಿ ಹೂ ವಿಲ್ ಬಿ ಅವೇಕ್ ಲೇಟ್ ನೈಟ್ ವೆನ್ ಶಿ ವೇಕ್ಸ್ ಅಪ್? ತಾಯಿ ತಾಯಿ ಮಧ್ಯ ತಂದೆ ತಂದೆ. ತಂದೆಗೆ ಬಂದಾಗ ನೋಡೋಣ. ಇನ್ನು ಅದು ಬಂದಿಲ್ಲ. ನಾನು ಯಾವಾಗ ಹೇಳಲ್ಲ. ತಾಯಿ ಹೇಳಿಸಿದಾಗ ತಂದೆ ಎದ್ದು ಹೇಳ್ತಾರೆ. ಹೌದಾ? ತಾಯಿ ಹೇಳಿಸ್ತಾರೆ ಏನ್ ಮಲಗಿದೆ. ತಾಯಿ ಫೋರ್ಸಿಗೆ ತಂದೆ ಅಂತ ಹೇಳೋದು. ಹೂ ಇಸ್ ಫೇರ್ಲಿ ಸ್ಟ್ರಿಕ್ಟ್? ಸ್ವಲ್ಪ ಇನ್ನ ಚಿಕ್ಕ ಹುಡುಗಿ ಬೇಡ ಇರ್ಲಿ ಅಂತ ಹೇಳಿ ಇದ್ ಮಾಡೋದು, ಬಟ್ ಮುಂದೆ ಆಪೋಸಿಟ್ ಆಗ್ಬೋದು ಅನ್ನೋ Same song. ಸ್ಟ್ರಿಕ್ಟ್ ಯಾರಾಗ್ತಾರೆ ಗೊತ್ತಿಲ್ಲ. ಇವಾಗ ಯಾರು ಅಂತ? ಇವಾಗ ಯಾರು? ನಾನೇ. ಸೇಮ್ ಸಾಂಗ್. ಹೌದು. ಅಂದ್ರೆ ನಾನು ಅಂದ್ರೆ ತಿನ್ನೋದ್ರಲ್ಲೆಲ್ಲ ಸ್ವಲ್ಪ ರಿಸ್ಟ್ರಿಕ್ಟ್ ಮಾಡ್ತೀನಿ. ಕೃಷ್ಣ ತಿನ್ಲಿ ಬಿಡು ಮಕ್ಕಳು. ಅದು ಇದು ಬೇಡದಿರಲಿಲ್ಲ ತಿನ್ಸ್ತಾರೆ. ಚಾಕ್ಲೇಟ್ ನೀವು ಚಾಕ್ಲೇಟ್ ಎಲ್ಲ ಕೊಡಬಾರ್ದು. ಮಕ್ಕಳು ತಿಂದೇನೆ ನಾವು ತಿನ್ನೋದು, ತಿನ್ಲಿ ಬಿಡು. ಅಂದ್ರೆ ತುಂಬಾ ಚಿಕ್ಕವಳು ಅಂತ ಅಷ್ಟೇ. ತಿಂತಾರೆ ಆಬ್ವಿಯಸ್ಲಿ. ಸೊ ಬೆಡ್ ಟೈಮ್ ಸ್ಟೋರೀಸ್ ಹೇಳೋದು ಯಾರು? ತುಂಬಾ ಅಳ್ಬೇಕಾದ್ರೆ ಮಗು ಯಾರ ಕೈಲಿದ್ದಾಗ ಬೇಗ ಸಮಾಧಾನ. ಅಯ್ಯೋ ತಾಯಿ ತಾಯಿ. ಇವೆಲ್ಲ ಪ್ರಶ್ನೆಗಳೇ. ಯಾರ ಮನೇಲಿ ತಂದೆಗೆ ಬಂದ್ರೆ ಸುಮ್ಮನೆ ಆಯ್ತವೆ. ಆಗ್ತಾರೆ ಅಲ್ಲ. ಇವಾಗ ನಿಮ್ಗಿದೆ ಇದು. ಆ ತಾಯಿ ಇನ್ನಂಗಿರ್ಬೇಡ. ಸೊ ನಿಮ್ಮಿಬ್ರಲ್ಲಿ ಬೆಸ್ಟ್ ಪೇರೆಂಟ್ ಟೈಟಲ್ ಯಾರಿಗೆ ಸಿಗುತ್ತೆ? ಅಟ್ಲೀಸ್ಟ್ ಅವ್ರು ಮಾಡೋದು ಈ 2% ನಾವು ಮಾಡಲ್ಲ. ಯಾಕೆ ಸುಮ್ಮನೆ ಅಲ್ಲ ಅವ್ರ ಪಾಪ ಆಬ್ವಿಯಸ್ಲಿ ಅವರು ಆಗಲ್ಲ. ಅವ್ರ ರೇಂಜಿಗೆ ನಾವು ಮಾಡಕ್ಕಾಗಲ್ಲ. ನಾನು 1.5 ವರ್ಷದಿಂದ ಮಲಗದೆ ಬಿಟ್ಬಿಟ್ಟಿದ್ದೀನಿ. ಓಕೆ. ಆಕ್ಚುಲಿ ನಾನು 8 hours ನಿದ್ದೆ ಇಲ್ದಲೆ 7 hours ನಿದ್ದೆ ಮಾಡಿದ್ರೆ ನಂಗೆ ಇಡೀ ದಿನ 1 hour ಮಿಸ್ ಆಯ್ತಲ್ಲ, 1 hour ಮಿಸ್ ಆ ಥರ ಕ್ಯಾರೆಕ್ಟರ್ ನಾನು. ಆ್ಯಕ್ಚುಲಿ 1.5 ವರ್ಷದಿಂದ 3 hours 2 hours ಒಂದೊಂದು ದಿನ ಇಡೀ ರಾತ್ರಿ ಆ ಲೆವೆಲಲ್ಲಿ ಇದೀನಿ. ಲೈಕ್ 1.5 ವರ್ಷ. ಸೊ ಮಧ್ಯದಲ್ಲಿ ಫಿಲಮ್ ಮನೆ ಈ 1.5 ವರ್ಷ ಅಂತ ಟ್ರಾನ್ಸ್ ಅಲ್ಲಿ ಇದ್ದಂಗೆ. ಪ್ರೊಡಕ್ಷನ್ ನಡೀತಾ ಇದೆ, ಪರಿ ನಿದ್ದೆ ಕ್ರೇಜಿ. ಸೊ ಥ್ಯಾಂಕ್ ಯು ಇಷ್ಟೊತ್ತು ಮೆಟ್ರೋ ಸಾಗಾ ಜೊತೆ ಮಾತಾಡಿದ್ದಕ್ಕೆ. ನಮ್ಮ ಜೊತೆ ಮಾತಾಡಿ ನಿಮ್ಗೆ ಏನೇನು ಅನ್ನಿಸ್ಲಿಲ್ಲ? ಬೋರ್ ಅನ್ನಿಸ್ಲಿಲ್ಲ, ಬೇಜಾರಾಗ್ಲಿಲ್ಲ, ಹೌದು, ನಿದ್ದೆ ಬರಲಿಲ್ಲ. ಓಕೆ. ಸೊ ಇದೇ ತಿಂಗಳು ಮಾರ್ಚ್ 19ನೇ ತಾರೀಕಿಗೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಎಲ್ಲರೂ ಸಿನಿಮಾಗೆ ಬಂದು ಥಿಯೇಟ್ರಲ್ಲೇ ಫಿಲಮ್ ನೋಡಿ ಲವ್ ಮಾಕ್ಟೈಲ್ 3. ಆ್ಯಂಡ್ ಐ ಆಮ್ ಎಕ್ಸೈಟೆಡ್. ವೈ? ಬಿಕಾಸ್ 1, 2 ನಾನು ತುಂಬಾ ಇಷ್ಟಪಟ್ಟು ನೋಡಿರೋ ಫಿಲಮ್. 1ನಲ್ಲಿ ನಮ್ಮಮ್ಮ ತುಂಬ ಎಮೋಷ್ನಲ್ ಆಗಿ ನೋಡು ಹೆಂಗಿದೆ ಫಿಲಮ್ ಅಂತ ಎಲ್ಲ ಹೇಳಿದ್ರು. ಮತ್ತೆ ನಿಮ್ಮಮ್ಮ 3ರಲ್ಲೂ ಎಮೋಷನಲ್ ಆಯ್ತು. See you in theaters. ಥ್ಯಾಂಕ್ ಯು.